ಬೆಳಗಾವಿ ಜಿಲ್ಲೆಯ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಮತ್ತು ಕೊಲೆಗೆ ಸಂಬಂಧಿಸಿದ ಪ್ರಕರಣವನ್ನು ದಾಖಲಾಗಿದ್ದು, ಆ ಪ್ರಕರಣವನ್ನು ದಾಖಲಾದ ನಂತರ ತನಿಖಾಧಿಕಾರಿಯು ತನಿಖೆಯನ್ನು ಕೈಗೊಂಡು ಫಿರ್ಯಾದಿದಾರರಾದ ನೊಂದ ಮೈತ ಬಾಲಕಿಯ ತಂದೆ ಫಿರ್ಯಾದಿಯನ್ನು ನೀಡಿದ್ದು, ಫಿರ್ಯಾದಿಯನ್ನು ನೀಡಿದ ವಿಷಯ ನೊಂದ ಬಾಲಕಿ 8 ವರ್ಷದ ಬಾಲಕಿ ಕಾಣೆಯಾಗಿದ್ದಾಳೆ ಅಂತೇಳಿ ಫಿರ್ಯಾದಿ ನೀಡಿದ್ದು, ಅದು ಸದರಿ ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ ದಾಖಲಾದ ನಂತರ ತನಿಖಾಧಿಕಾರಿಯು ತನಿಖೆಯನ್ನು ಕೈಗೊಂಡಾಗ ಸದರಿ ಮೈತ ನೊಂದ ಬಾಲಕಿಯು ಆರೋಪಿಯು ಸದರಿ ಪ್ರಕರಣದಲ್ಲಿ ನೊಂದ ಬಾಲಕಿಯನ್ನು ಅತ್ಯಾಚಾರ ಎಸಗಿ ಮತ್ತು ಕುತ್ತಿಗೆ ಹಿಚಕಿ ಅವಳು ಮರಣಪಡಿಸಿದ್ದು ಮತ್ತು ಮರಣ ನಂತರ ಅವಳಿಗೆ ಬಾವಿಯಲ್ಲಿ ಹೋಗಿ ಒಗೆದಿದ್ದು. ಈ ತನಿಖೆಯ ಕಾಲಕ್ಕೆ ನೊಂದ ಬಾಲಿಕೆಯು ಅಂದರೆ ಮೈತ ನೊಂದ ಬಾಲಿಕೆಯು ಸಿಗದಿದ್ದಾಗ ಶ್ವಾನದಳವನ್ನು ಬೆಳಗಾವಿ ಜಿಲ್ಲಾ ಶ್ವಾನದಳವನ್ನು ತೆಗೆದುಕೊಂಡು ಬಂದು ತನಿಖೆಯನ್ನು ಕೈಗೊಂಡಾಗ ನೊಂದ ಬಾಲಿಕೆಯು ಅಪರಾಧಕ್ಕೆ ಸಂಬಂಧಿಸಿದ ಹೋದಂಥ ದಾರಿ ಮತ್ತು ಎಲ್ಲಿ ಅತ್ಯಾಚಾರ ಆಗಿದೆ, ಎಲ್ಲಿ ಕೊಲೆ ಆಗಿದೆ ಅನ್ನುವ ಶ್ವಾನದಳವು ಮಾರ್ಗದರ್ಶನ ನೀಡಿದ್ದು ತನಿಖಾಧಿಕಾರಿಗೆ. ಆ ಮಾರ್ಗದಲ್ಲಿ ಹೋದಂಥ ನೊಂದ ಬಾಲಿಕೆ ಮೈತ ನೊಂದ ಬಾಲಿಕೆಯನ್ನು ಬಾವಿಯಲ್ಲಿ ಹೋಗಿ ಶ್ವಾನದಳವು ತೋರಿಸಿದಾಗ ಅಥವಾ ಮಾರ್ಗವನ್ನು ಹೇಳಿದಾಗ ಆ ತನಿಖಾಧಿಕಾರಿಯು ಒಂದು ತನಿಖೆಯನ್ನು ಕೈಗೊಂಡು ಬೋರ್ವೆಲ್ಗೆ ಉಪಯೋಗಿಸಿದಂಥ ಕ್ಯಾಮ್ರಾಗಳನ್ನು ತೆಗೆದುಕೊಂಡು ಕ್ಯಾಮ್ರಾದ ಸೆಟ್ಗಳನ್ನು ಕ್ಯಾಮ್ರಾದಿಂದ ಬಾವಿಯಲ್ಲಿ ಬಿಟ್ಟು ನಂತರ ಅದು ಅಲ್ಲೇ ಶವ ಇರುವುದ ಬಗ್ಗೆ ಖಚಿತಪಡಿಸಿಕೊಂಡು ತನಿಖಾಧಿಕಾರಿಯು ಆ ಆಳವಾದ 30-40 ಫೂಟ್ ಆಳವಾದ ಬಾವಿಯಲ್ಲಿ ಒಂದು 6 ಮೋಟ್ರ್ಗಳ ವಿದ್ಯುತ್ ಮೋಟ್ರ್ಗಳನ್ನು ಜೋಡಿಸಿ ಪೂರ್ಣ ಬಾವಿಯನ್ನು ಖಾಲಿ ಮಾಡಿ ನಂತರ ಶವವನ್ನು ತೆಗೆದು ಶವ ಪರೀಕ್ಷೆಯನ್ನು ಮಾಡಿಸಿ ಸಾಕ್ಷ್ಯಾಧಾರಗಳ ಮೂಲಕ ತನಿಖಾಧಿಕಾರಿಯು ಸಂಗ್ರಹಿಸಿ ಮತ್ತು ತನಿಖೆಯನ್ನು ಕೈಗೊಂಡಾಗ ಸದರಿ ಬಾಲಕಿಯು ಮೈತ ಆಗುವಕ್ಕಿಂತ ಮೊದಲು ಅಂಗಡಿಗೆ ಹೋಗಿ ಚಾಕ್ಲೇಟ್ ತೆರೆದುಕೊಂಡು ಹೋದಾಗ ಅವಳಿಗೆ ಕರೆದು ಆರೋಪಿಯಾದ ಭರತೇಶ್ ರಾವ್ ಸಾಬ್ ಮಿರ್ಜೆ ಸಾಕಿನ್ ಪರಮಾನಂದವಾಡಿ ಇವನು ಆ ಹುಡುಗಿಗೆ ದಾರಿಯಲ್ಲಿ ತರುವಿ ಕರೆದುಕೊಂಡು ತಮ್ಮ ಮನೆಗೆ ಹಳೆಯ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅತ್ಯಾಚಾರವೆಸಗಿ ಸದರಿ ಚೀರಾಡಲು ಪ್ರಾರಂಭಿಸಿದಾಗ ಅವಳ ಬಾಯಿಗೆ ಮುಚ್ಚಿ ಮತ್ತು ಕೊಲೆ ಮಾಡಿ ಆ ಶವವನ್ನು ಬಾವಿಯಲ್ಲಿ ಎಸೆದಿದ್ದು. ಸದರಿ ತನಿಖಾಧಿಕಾರಿಯು ಸರಿಯಾದ ಒಂದು ಘೋರ ಅಪರಾಧವಂತೂ ತಿಳಿದು ಸರಿಯಾದ ಒಂದು ತನಿಖೆಯನ್ನು ಮಾಡಿ ದೋಷಾರೋಪಣಾ ಪಟ್ಟಿಯನ್ನು ಪೋಕ್ಸೋ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು. ಎಲ್ಲ ಸಾಕ್ಷ್ಯಾಧಾರಗಳಿಂದ ನ್ಯಾಯಾಧೀಶರು ಆರೋಪಿಯ ಮೇಲೆ ಅತ್ಯಾಚಾರ ಮತ್ತು ಬರ್ಬರವಾಗಿ ಕೊಲೆ ಮಾಡಿದ ಕೃತ್ಯಕ್ಕೆ ಸಾಬೀತಾಗಿದ್ದು ಅವನಿಗೆ ಇವತ್ತಿನ ದಿವಸ ಸದರಿ ನ್ಯಾಯಾಲಯವು ಮರಣದಂಡನೆಯನ್ನು ಮತ್ತು ಅತ್ಯಾಚಾರವೆಸಗಿದ್ದಕ್ಕಾಗಿ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಇವತ್ತಿನ ತೀರ್ಪನ್ನು ನೀಡಿದ್ದಾರೆ. LV ಪಾಟೀಲ್ ಪೋಕ್ಸೋ ನ್ಯಾಯಾಲಯದ ಜಿಲ್ಲಾ ಪೋಕ್ಸೋ ನ್ಯಾಯಾಲಯದ ಸರ್ಕಾರಿ ವಿಶೇಷ ಅಭಿಯೋಜಕರು. ಸದರಿ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಪುಷ್ಪಲತಾ ಅವರು ತೀರ್ಪು ನೀಡಿದ್ದು, ಅದನ್ನು ನಾನು ಅಭಿಯೋಜನ ಪರವಾಗಿ ಮತ್ತು ಸಮಾಜ ದೃಷ್ಟಿಯಿಂದ ಇಂಥ ಕೃತ್ಯಗಳಿಗೆ ಈ ಶಿಕ್ಷೆ ಒಂದು ಮೆಸೇಜನ್ನು ಕೊಡಲಿ ಅಂತೇಳಿ ನಾನು ಅಭಿಯೋಜನೆ ಇಲಾಖೆಯಿಂದ ಸ್ವಾಗತಿಸುತ್ತೇನೆ. ಹೌದು ಎಲ್ಲಿ ಐತೆ ಅನ್ನೋದು ಡಿಟೆಕ್ಟ್ ಮಾಡ್ತೈತೆ ಅದು.